ನಮಸ್ಕಾರ, ಜಯಕಿರಣ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾವಿವತ್ತು ನಂದಿನಿ ನದಿಯ ಕವಲು ಏನು ಪ್ರದೇಶ ಇದೆ, ಈ ಖಂಡಿಗೆ ಧರ್ಮರಸು ಉಳ್ಳಾಯ ಕ್ಷೇತ್ರದ ಪಕ್ಕದಲ್ಲಿ ನಂದಿನಿಯ ಕವಲು ಹರಿಯುತ್ತೆ, ಅಲ್ಲಿ ನಿಂತಿದ್ದೇವೆ. ನನ್ನ ಹಿಂದೆ ಕಾಣ್ತಾ ಇರ್ಬೋದು ನೀವು, ಇದು ನಂದಿನಿ ನದಿಯ ಕವಲು. ಈ ನಂದಿನಿ ನದಿಯ ಕವಲಲ್ಲಿ ಈಗ ನೀರು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅಂದರೆ ನಂದಿನಿ ನದಿಯ ನೀರು ಸಂಪೂರ್ಣ ಮಾಯವಾಗಿದೆ. ಅಡಿಯಲ್ಲಿ ನೀರು ಏನಿದೆ ಅದರ ಮೇಲೆ ಪಾಚಿ ಜಾತಿಯ ಸಸ್ಯ ಬೆಳೆದುಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ನಂದಿನಿ ನದಿಗೆ ಬಿಡಲಾಗ್ತಾ ಇರುವ ಅತ್ಯಾಜ್ಯ ನೀರು. ಪಕ್ಕದ ಆಸ್ಪತ್ರೆ ಇರ್ಬೋದು, ಖಾಸಗಿ ಆಸ್ಪತ್ರೆ ಒಂದಿರ್ಬೋದು, ಅಥವಾ UGDF ಇದಿರ್ಬೋದು, ತ್ಯಾಜ್ಯ ಇರ್ಬೋದು, ಅದನ್ನು ನೇರವಾಗಿ ನಂದಿನಿ ನದಿಗೆ ಸೇರಿಸಲಾಗ್ತಿದೆ ಅಂತ ಸ್ಥಳೀಯರು ದೂರ್ತಾ ಇದ್ದಾರೆ. ತುಳುನಾಡಿನ ಪುಣ್ಯಕ್ಷೇತ್ರವಾದಂಥ ಕಟೀಲಿನ ಮುಖಾಂತರ ಹರಿದು ಬರುತ್ತಿರುವಂಥ ನಂದಿನಿ ನದಿಯು ಪಶ್ಚಿಮಾಭಿಮುಖವಾಗಿ ಹರಿದು ಬಂದು ಅರಬ್ಬಿ ಸಮುದ್ರವನ್ನು ಸೇರುವುದಕ್ಕಿಂತ ಮೊದಲು ಚೇಳಾರಿನ ಖಂಡಿಗೆ ಎಂಬಲ್ಲಿ ಉಳ್ಳಾಯ ದೈವಸ್ಥಾನವನ್ನು ಸ್ಪರ್ಶಿಸಿ ಆನಂತರ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅನಾದಿ ಕಾಲದಿಂದಲೂ ಈ ನದಿಯು ಇಲ್ಲಿ ತುಂಬಿ ಹರಿಯುತ್ತಿದ್ದು, ಇದರ ಕೃಷಿಕರು ತಮ್ಮ ಕೃಷಿ ಚಟುವಟಿಕೆಗೆ ಮತ್ತು ಜಾನುವಾರುಗಳಿಗೆ ಈ ನೀರನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಿದ್ದರು. ಅದೇ ರೀತಿ ವೃಷಭ ಸಂಕ್ರಮಣ ಮೇ 14 ಅಥವಾ 15 ವರ್ಷದ ವೃಷಭ ಸಂಕ್ರಮಣದಂದು ಖಂಡಿಗೆ ಶ್ರೀ ಉಳ್ಳಾಯ ದೈವಸ್ಥಾನದ ಜಾತ್ರಾ ಮಹೋತ್ಸವದ ಪ್ರಥಮ ದಿನದಂದು ಇಲ್ಲಿ ಮೀನು ಹಿಡಿಯುವ ಮುಖಾಂತರ ಈ ಜಾತ್ರೆಗೆ ಚಾಲನೆ ಸಿಗ್ತಿತ್ತು. ಈ ಮೀನು ಹಿಡಿಯುವುದು ಒಂದು ವಿಶೇಷವಾದಂಥ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಪಕ್ಕದ ಹಲವು ಊರುಗಳಿಂದ ಸೇರಿಕೊಂಡು ಸುಮಾರು 15,000ಕ್ಕಿಂತಲೂ ಹೆಚ್ಚು ಜನರು ಇಲ್ಲಿ ಮೀನು ಹಿಡಿತಿದ್ದರು. ಈ ಮೀನನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಿ ತಮ್ಮ ಮನೆಯಲ್ಲಿ ತಮ್ಮ ಹಿರಿಯರಿಗೆ ಎಡೆ ಬಲಸುವ ಮುಖಾಂತರ ಈ ಒಂದು ಸಂಪ್ರದಾಯ ಪ್ರತಿ ವರ್ಷ ನಡೆಯುತ್ತಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದ ಮತ್ತು ಈ ವರ್ಷ ಈ ಒಂದು ಸಂಪ್ರದಾಯಕ್ಕೆ ಚ್ಯುತಿ ಬಂದಿದೆ. ಕಾರಣ ನಂದಿನಿ ನದಿಗೆ ತ್ಯಾಜ್ಯ ನೀರು ಹರಿದು ಬರುತ್ತಿದ್ದು, ಇಲ್ಲಿ ಹೂಳು ತುಂಬಿದ್ದು, ಈ ಎಲ್ಲ ಬೆಳವಣಿಗೆಯಿಂದ ಇವತ್ತು ಜನರ ನಂಬಿಕೆ ಮತ್ತು ಅವರ ಆಚರಣೆಗೆ ಇವತ್ತು ವಿಘ್ನ ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಖಂಡಿಗೆ ಉಳ್ಳಾಯ ದೈವಸ್ಥಾನದ ಆಡಳಿತ ಸಮಿತಿ ಮತ್ತು ಊರಿನವರು, ಪರ ಊರಿನವರು, ಭಕ್ತ ವೃಂದ ಒಟ್ಟು ಸೇರಿ ನಂದಿನಿ ನದಿ ಉಳಿಸಿ ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಜಾತ್ರೆಯ ಸಂದರ್ಭದಲ್ಲಿ ನಾವು ಸಹಿ ಅಭಿಯಾನವನ್ನು ಮಾಡಿದ್ದೇವೆ. ಮುಂದಕ್ಕೆ ಚುನಾವಣೆಯ ನೀತಿ ಸಂಹಿತೆ ಕಳೆದ ತಕ್ಷಣ ನಾವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಇರ್ಬೋದು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರ್ಬೋದು, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿರ್ಬೋದು, ಅವರಿಗೆ ಮನವಿಯನ್ನು ಸಲ್ಲಿಸಿ ಕೂಡಲೇ ಈ ಒಂದು ತ್ಯಾಜ್ಯ ಈ ನದಿಗೆ ಹರಿಯುವುದನ್ನು ತಡೆಗಟ್ಟಬೇಕು ಮತ್ತು ತುಂಬಿದಂಥ ಹೂಳನ್ನು ತೆಗೆಯಬೇಕು. ಈ ಹಿಂದೆ ಇಲ್ಲಿ ಹೇಗೆ ಜನರು ಜೀವನ ನಡೆಸುತ್ತಿದ್ದರೋ ಅದೇ ರೀತಿ ಮರು ಪರಿವರ್ತನೆಯಾಗಿ ಈ ನಂದಿನಿ ನದಿ ಪರಿಶುದ್ಧವಾಗಿ ಹರಿಯಬೇಕೆಂಬ ಉದ್ದೇಶದಿಂದ ನಾವೊಂದು ಹೋರಾಟವನ್ನು ಎತ್ತಿಕೊಳ್ಳಲಿಕ್ಕಿದ್ದೇವೆ. ಎಲ್ಲ ಸಂಬಂಧಪಟ್ಟವರು ಇದಕ್ಕೆ ಸ್ಪಂದಿಸಿ ನಮಗೆ ಏನು ನಮ್ಮ ನ್ಯಾಯಯುತ ಬೇಡಿಕೆ ಇದೆ ಅದನ್ನು ಈಡೇರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಿನ್ನೆಯ ಜಾತ್ರೆಯ ಸಂದರ್ಭದಲ್ಲಿ ದೈವದ ದರ್ಶನ ಮತ್ತು ದೈವದ ಕೋಲದ ಸಂದರ್ಭದಲ್ಲಿ ದೈವದ ಗಮನಕ್ಕೂ ನಾವು ಈ ವಿಷಯವನ್ನು ತಿಳಿಸಿದ್ದೇವೆ. ದೈವ ಕೋಪಗೊಂಡಿದೆ. ನಾನು ಇದಕ್ಕೆ ಏನು ಬೇಕು ವ್ಯವಸ್ಥೆ ನೀವು ಮುಂದುವರಿಯಿರಿ, ನನ್ನ ಒಂದು ಆಚರಣೆಯ ಈ ಒಂದು ಭಂಗಕ್ಕೆ ನಾನು ಅದನ್ನು ತಾಳಲಾರೆ. ಆದಷ್ಟು ಬೇಗ ಇದಕ್ಕೆ ನಿಮಗೆ ಸಂಪೂರ್ಣವಾದಂಥ ವಿಜಯ ಸಿಗುತ್ತೆ. ಅದಕ್ಕೆ ನಿಮಗೆ ನಾನು ಸಂಪೂರ್ಣ ಬೆಂಬಲವನ್ನು, ನನ್ನ ಅನುಗ್ರಹವನ್ನು ಪ್ರಾಪ್ತಿ ಮಾಡ್ತೇನೆ ಅಂತ ಹೇಳಿದೆ. ಪ್ರತಿ ವರ್ಷ ಈ ಖಂಡಿಗೆ ಧರ್ಮರಸು ಉಳ್ಳಾಯ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಮೇ ತಿಂಗಳ 14-15ರಲ್ಲಿ ಬರುವಂತಹ ಈ ಸಂಕ್ರಮಣ ಪ್ರಯುಕ್ತ ಇಲ್ಲಿ ಇದೇ ನಂದಿನಿ ನದಿಯ ಕವಲಲ್ಲಿ ಮೀನನ್ನು ಹಿಡಿದು ಆ ಮೀನನ್ನು ಜೊತೆಯಲ್ಲಿ ಕುಟುಂಬ ಸಮೇತ ಜೊತೆಯಾಗಿ ಸೇರಿಸಿಕೊಂಡು ಆಚರಣೆ ಮಾಡುವಂತಹ ಈ ಸಂಪ್ರದಾಯ ಇಲ್ಲಿ ತಲಾಂತರಗಳಿಂದ ಬೆಳೆದುಕೊಂಡು ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ತ್ಯಾಜ್ಯಯುಕ್ತ ನೀರು ಏನು ಇದು ನಂದಿನಿ ನದಿಯ ಕವಲನ್ನು ಸೇರತ್ತೆ, ಇಲ್ಲಿ ಮೀನು ಹಿಡಿದರೂ ಮೀನು ಸಿಗ್ತಾ ಇಲ್ಲ. ಪ್ರತಿ ವರ್ಷದಿಂದ ವರ್ಷಕ್ಕೆ ಇಲ್ಲಿನ ಜಾತ್ರೆ ನೀರಸವಾಗಿ ನಡೆಯುತ್ತಿದೆ. ಮೀನು ಹಿಡಿಯೋ ಜಾತ್ರೆ ಏನು ಇದು ಖಂಡೇವು ಆಯನ ಅಂತ ತುಳುವಲ್ಲಿ ಕರೆಯುತ್ತಾರೆ, ಇದು ಪ್ರತಿ ವರ್ಷ ನೀರಸವಾಗಿ ನಡೀತಾ ಇದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಮಗೆ ಮಂಗಳೂರು ಮಹಾನಗರ ಪಾಲಿಕೆಯ ಇಲ್ಲಿ ಒಂದು UGD ಸ್ಥಾವರ ಇದೆ, ಅಲ್ಲಿಂದ ಬರ್ತಂಥ ಸುದ್ದಿ ಇದೆ. ಮತ್ತು ಇಲ್ಲೊಂದು ಖಾಸಗಿ ಆಸ್ಪತ್ರೆ ಇದೆ, ಅಲ್ಲಿಂದಲೂ ಹರಿದು ಬರುತ್ತಿದೆ ಎಂಬ ಮಾಹಿತಿ ಉಂಟು. ಏನು ಇದ್ದರೂ ಅಧಿಕಾರಿ ವರ್ಗ ಎಲ್ಲಿಂದ ಈ ತ್ಯಾಜ್ಯ ಹರಿದು ಬರ್ತದೆ ಅವರನ್ನು ಅದನ್ನು ಪತ್ತೆ ಹಚ್ಚಿ ಅದು ಯಾವ ರೀತಿ ಅದನ್ನು ಇಲ್ಲಿ ಬಿಡ್ತಾರೆ ಅದರ ಬಗ್ಗೆ ಅವರು ಕ್ರಮ ಕೈಗೊಳ್ಳಬೇಕು. ನಾವು ಈ ಬಗ್ಗೆ ಗ್ರಾಮಸ್ಥರು ಒಟ್ಟು ಸೇರಿ ಯಾವ ಮೂಲೆಯಿಂದ ಯಾವ ಕಡೆಯಿಂದ ಬರ್ತದೆ ಎಂಬುದನ್ನು
ನಾವು ಅಧಿಕಾರಿ ವರ್ಗದವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ. ನಂದಿನಿ ನದಿಯ ಉಳಿವಿಗಾಗಿ ಸಮಿತಿಯನ್ನು ರಚಿಸಿಕೊಂಡಿರುವ ಇಲ್ಲಿನ ಸ್ಥಳೀಯರು ಈ ನಂದಿನಿ ನದಿಯನ್ನು ಹೇಗಾದರೂ ಮಾಡಿ ಉಳಿಸ್ಕೋತೀವಿ, ಆದಷ್ಟು ಬೇಗ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳು ಗಮನ ಸೆಳೆಯಬೇಕಂತ ನಿಟ್ಟಿನಲ್ಲಿ ಇಲ್ಲಿ ಸಹಿ ಸಂಗ್ರಹ ಅಭಿಯಾನವನ್ನು ಆರಂಭಿಸಿದ್ದಾರೆ. ಆದಷ್ಟು ಬೇಗ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆದು ಈ ನಂದಿನಿ ನದಿಯ ಕವಲು ಏನಿದೆ ಇದರ ಹೂಳೆತ್ತುವ ಮೂಲಕ ಅಥವಾ ಈ ತ್ಯಾಜ್ಯಯುಕ್ತ ನೀರನ್ನು ಏನು ಈ ನದಿಗೆ ಸೇರಿಸಲಾಗ್ತಿದೆ ಅದಕ್ಕೆ ತಡೆಹಿಡುವ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಒಂದು ರೀತಿ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಬೃಹತ್ ಮಟ್ಟದ ಉಗ್ರ ಪ್ರತಿಭಟನೆಯನ್ನು ಕೈಗೊಳ್ಳುತ್ತೀವಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಖಂಡಿತವಾಗಿ ಮಾಡುತ್ತೇವೆ. ಗ್ರಾಮಸ್ಥರು ಈಗಾಗಲೇ ಹಲವು ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ, ಹಲವು ಪರಿಸರವಾದಿಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ, ಹಲವು ಧಾರ್ಮಿಕ ಕ್ಷೇತ್ರಗಳು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಾವೆಲ್ಲರ ಸಹಕಾರವನ್ನು ಬಯಸುತ್ತಾ ಈ ಹೋರಾಟವನ್ನು ಎತ್ತಿಕೊಳ್ಳಲಿಕ್ಕಿದ್ದೇವೆ. ನಂದಿನಿ ನದಿಯಲ್ಲಿ ಮೀನು ಹಿಡಿಯುವ ಜಾತ್ರೆ ಹಿಂದೆ ಹೇಗೆ ನಡೆದುಕೊಂಡು ಬರ್ತಾ ಇದೆ, ಮುಂದೆಯೂ ಅದೇ ರೀತಿ ನಡೆಯಬೇಕು. ನಂದಿನಿ ನದಿ ಏನು ಕಲುಷಿತಗೊಂಡಿದ್ದಾಳೆ, ಆ ನಂದಿನಿ ನದಿಯನ್ನು ಪವಿತ್ರಗೊಳಿಸಬೇಕು ಅಂತ ಕಾಯಕಕ್ಕೆ ಸ್ಥಳೀಯರು ಇಳಿದಿದ್ದಾರೆ. ಪುಷ್ಪರಾಜ್ ಶೆಟ್ಟಿ, ಚೇಲಾರ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಇತಿಹಾಸ ಪ್ರಸಿದ್ಧ ಕಂಡಿಗೆ ಶ್ರೀ ಧರ್ಮರಸು ಉಳ್ಳಾಯ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಪ್ರಯುಕ್ತ 14 ತಾರೀಕಿನಂದು ಮೀನು ಹಿಡಿಯುವ ಜಾತ್ರೆ ಇತಿಹಾಸದಲ್ಲಿ ವಿಶೇಷವಾದ ಜಾತ್ರೆ ಈ ದೇವಸ್ಥಾನದಲ್ಲಿ ನಡೀತಾ ಇತ್ತು. ಆದರೆ ಇತ್ತೀಚಿನ ಒಂದು 2-3 ವರ್ಷಗಳಿಂದ ಮೀನು ಹಿಡಿಯುವ ಜಾತ್ರೆ ಭಾಳ ಹಿಡಿಯುವವರ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ. ಕಾರಣ ಏನು ಕೇಳಿದರೆ ಇಲ್ಲಿಯ ಖಾಸಗಿ ಆಸ್ಪತ್ರೆ ಇರ್ಬೋದು, ಹಾಗೆ ಇತರ ಬಿಲ್ಡಿಂಗಿನ ತ್ಯಾಜ್ಯ ನೀರನ್ನು ಈ ನದಿಗೆ ಬಿಡುವ ಕಾರಣ ನೀರು ಕಲುಷಿತಗೊಂಡು ಮೀನುಗಳ ಸಂಖ್ಯೆ ಜಾಸ್ತಿಯಾಗಿ ಕಡಿಮೆಯಾಗಿ ಮೀನು ಹಿಡಿಯುವವರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಕಾರಣ ಏನು ಕೇಳಿದರೆ ನದಿಯಲ್ಲಿ ತುಂಬ ಕೆಸರು ಹಾಗೂ ತ್ಯಾಜ್ಯ ಹಾಗೂ ಹೂಳು ತುಂಬಿರುವ ಕಾರಣ ಮೀನು ಹಿಡಿಯಲಿಕ್ಕೆ ಜನರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈ ವಿಶೇಷವಾದ ಈ ಮೀನು ಹಿಡಿಯುವ ಹಬ್ಬವನ್ನು ಈಗ 2-3 ವರ್ಷಗಳಿಂದ ಭಾಳ ಬೇಸರದ ವಿಷಯವಾಗಿ ಜನರಲ್ಲಿ ಭಾವನೆ ಮೂಡ್ತಾ ಇದೆ. ಹಾಗಾಗಿ ಈ ಬಗ್ಗೆ ಎಲ್ಲ ಇಲಾಖೆಯ ಅಧಿಕಾರಿಗಳಲ್ಲಿ ಈಗಾಗಲೇ ತಿಳಿಸಲಾಗಿದೆ, ಆದರೆ ಏನೂ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ. ಇದರ ಬಗ್ಗೆ ಕಳೆದ ವರ್ಷ ಶಾಸಕರು ಹಾಗೂ ಜಿಲ್ಲಾಧಿಕಾರಿ ಖುದ್ದು ಇಲ್ಲಿಗೆ ಭೇಟಿ ನೀಡಿ ಈ ನದಿಯ ಹೂಳೆತ್ತುವ ಬಗ್ಗೆ ಒಂದು 5 ಕೋಟಿಯ ಕ್ರಿಯಾಯೋಜನೆ ತಯಾರಿಸಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕಾರಣಾಂತರದಿಂದ ಸರ್ಕಾರ ಬದಲಾವಣೆ ಆದ ಕಾರಣ ಅದು ಪ್ರಸ್ತಾವನೆ ಈಗ ಅಲ್ಲಿಯೇ ಉಂಟು. ಮುಂದಿನ ದಿನಗಳಲ್ಲಿ ಅದೇನಾದರೂ ಕಾರ್ಯಗತ ಆದರೆ ಈ ಹೂಳು ಎತ್ತುವ ಕಾರ್ಯ ಮುಂದುವರಿಬಹುದು. ಹಾಗಾಗಿ ಈ ಬಗ್ಗೆ ನಾವು ಆಡಳಿತ ಸಮಿತಿ ವತಿಯಿಂದ ಈಗಾಗಲೇ ನಂದಿನಿ ನದಿ ಉಳಿಸಿ ಎಂಬ ಸಹಿ ಅಭಿಯಾನ ಕಾರ್ಯಕ್ರಮ ಈ ಮೊನ್ನೆ ಜಾತ್ರೆಯಿಂದ ಪ್ರಾರಂಭವಾಗಿದೆ. ಹಾಗಾಗಿ ಅದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ಮುಂದಿನ ಅದು ಸಾಧ್ಯವಾಗದಿದ್ದರೆ ಮುಂದಿನ ಬಾರಿ ಎಲ್ಲ ಊರವರು ಒಟ್ಟು ಸೇರಿ ಪ್ರತಿಭಟನೆ ಮಾಡುವ ಮೂಲಕ ಈ ನಂದಿನಿ ನದಿಯನ್ನು ಉಳಿಸುವ ಮಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಿಸ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಸ್ಥಳೀಯ ಜನಪ್ರತಿನಿಧಿಗಳು, ಸರ್ಕಾರ ಆದಷ್ಟು ಬೇಗ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ನಮಸ್ಕಾರ.